1777 ಎಕರೆ ಈ ದೇವನಹಳ್ಳಿ ಅಕ್ಕಪಕ್ಕದ ರೈತರಿಂದ ಜಮೀನನ್ನು ತಗೊಂಡು ಅಲ್ಲೊಂದು ಇಂಡಸ್ಟ್ರಿ ಮಾಡೋದು ಅಂತ ನೋಟಿಫಿಕೇಷನ್ ಮಾಡಲಾಗಿತ್ತು. ಈಗಿನ ಸರ್ಕಾರದಿಂದ ಅಲ್ಲ, ಹಿಂದೆ ಇದ್ದಂಥ BJP ಸರ್ಕಾರದಿಂದ 2021ರಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದೆಲ್ಲವನ್ನೂ ನೋಡಿದ್ದೀರಿ. ಅಂತಿಮವಾಗಿ ಇದು ನಡೀತು. ಏನು? ಪ್ರತಿಭಟನೆಗೆ ಮಣಿದ ಸರ್ಕಾರ ನೋಟಿಫಿಕೇಷನನ್ನು ಕ್ಯಾನ್ಸಲ್ ಮಾಡಿತು. ಸರ್ಕಾರ ಕಂಟಿನ್ಯೂಯಿಟಿ, ಪಾಲಿಟಿಕ್ಸ್ ಅಷ್ಟೇ ಡಿಸ್ಕಂಟಿನ್ಯೂಯಿಟಿ. 2021ರಲ್ಲಿ BJP ಸರ್ಕಾರ ಆಗ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಈ ಜಾಗ ಇಂಡಸ್ಟ್ರಿಗೆ ಬೇಕು ಅಂತ ನೋಟಿಫಿಕೇಷನ್ ಹೊರಡಿಸಿದಾಗಲೇ ರೈತರ ಪ್ರತಿಭಟನೆ ಕೂತ್ಕೊಂಡ್ರು. ಅವ್ರ ಪ್ರತಿಭಟನೆ ನಡೀತಾ ಇತ್ತು. ಇಲೆಕ್ಷನ್ ಹತ್ರ ಬಂದಾಗ ಜೋರಾಯ್ತು ಆ ಪ್ರತಿಭಟನೆ. ಸಿದ್ದರಾಮಯ್ಯನವ್ರು ಹೋದ್ರು ಅಲ್ಲಿಗೆ. ಈಗ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಿದ್ದಾರಲ್ಲ KH ಮುನಿಯಪ್ಪನವರು, ಅವ್ರನ್ನ ಅಲ್ಲಿ ಕ್ಯಾಂಡಿಡೇಟ್ ಮಾಡೋದು ಅಂತ ಕನ್ಫರ್ಮ್ ಆಗಿತ್ತು. KH ಮುನಿಯಪ್ಪನವ್ರ ಸಮೇತ ಹೋಗಿ ಸಿದ್ದರಾಮಯ್ಯನವ್ರು ಹೇಳಿದ್ರು, KH ಮುನಿಯಪ್ಪನವ್ರ ಕೈ ಹಿಡಿದು ಎತ್ತು ಹೇಳಿದ್ರು, ಇವ್ರಿಗೆ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ, ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ, ನಾವು ಬಂದ ತಕ್ಷಣ ನಿಮ್ಮ ರೈತರ ಜಮೀನನ್ನು ವಶಪಡಿಸಿಕೊಳ್ಳೋ ಪ್ರಕ್ರಿಯೆಯನ್ನು ಕ್ಯಾನ್ಸಲ್ಲೇ ಮಾಡಿಬಿಡ್ತೀವಿ ಅಂದರು. ಜನ ಓಟ್ ಹಾಕಿದ್ರು, ಗೆದ್ದರು KH ಮುನಿಯಪ್ಪನವರು, ಮಿನಿಸ್ಟ್ರು ಆದರು. ಆಮೇಲೆ ಇದೇ ಸರ್ಕಾರ ಫೈನಲ್ ನೋಟಿಫಿಕೇಷನ್ನು ಪೂರ್ತಿ 1777 ಎಕರೆ ಬೇಕು ನಮಗೆ ಅಂದ್ಬಿಟ್ಟು ಇದೇ ಸರ್ಕಾರನೇ ಹೇಳ್ಬಿಡ್ತು. ರೈತರ ಪ್ರತಿಭಟನೆ ಮತ್ತು ಜೋರಾಯಿತು. ಇತ್ತೀಚಿನ ದಿನಗಳಲ್ಲಿ ನಡೆದ ಅತ್ಯಂತ ಒಗ್ಗಟ್ಟಿನ ಪ್ರತಿಭಟನೆ ಯಾವುದು ಅಂದರೆ ಈ ಪ್ರತಿಭಟನೆ. ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ರೈತ ಮುಖಂಡರು, ಬೇರೆ ಬೇರೆ ಸಂಘಟನೆಗಳವರು ಎಲ್ಲರೂ ಬಂದರು. ಪ್ರಕಾಶ್ ರಾಜ್ರಂಥ ಜನಪ್ರಿಯ ಮುಖಗಳು ಬಂದವು. ಜೋರಾಯಿತು ಪ್ರತಿಭಟನೆ. ಕನ್ವಿನ್ಸ್ ಮಾಡೋಕ್ಕೆ ಭಾಳ ಟ್ರೈ ಮಾಡಿದ್ರು, ಏನು ಮಾಡಿದ್ರು ಆಗಲಿಲ್ಲ. ಅಂತಿಮವಾಗಿ ಸರ್ಕಾರ ಹೇಳ್ತು, ಆಯ್ತಪ್ಪ, ನಾವೇ ಹೊರಡಿಸಿದ್ದ ಅಂತಿಮ ನೋಟಿಫಿಕೇಷನನ್ನು ನಾವೇ ರದ್ದು ಮಾಡ್ತಾ ಇದ್ದೀವಿ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರು. ಎಲ್ಲರೂ ಶೇಕ್ ಹ್ಯಾಂಡ್ ಮಾಡಿ ಸಂತೋಷಪಟ್ಟದ್ದು ಆಯಿತು. ಅದೇ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು, ಯಾವುದಾದರೂ ರೈತರು ಸ್ವಯಂ ಪ್ರೇರಿತವಾಗಿ ನಮ್ಮ ಜಮೀನನ್ನು ನಾವು ಕೊಡ್ತೀವಿ ಅಂತ ಮುಂದೆ ಬಂದರೆ ಒಳ್ಳೆ ರೇಟ್ ಕೊಟ್ಟು ನಾವು ಸರ್ಕಾರದಿಂದ ಅದನ್ನು ಅಕ್ವೈರ್ ಮಾಡಿಕೊಳ್ತೀವಿ, ಒಳ್ಳೆ ರೇಟ್ ಕೊಡ್ತೀವಿ, ಜೊತೆಗೆ ಡೆವಲಪ್ಡ್ ಲ್ಯಾಂಡಲ್ಲಿ ಒಳ್ಳೆ ಶೇರ್ ಕೊಡ್ತೀವಿ ಅಂತ. ಅದು ಏನು ಸ್ಕೀಮು ಅನ್ನೋ ವಿಷಯಕ್ಕೆ ಹೋಗೋದಿಲ್ಲ. ಒಂದಷ್ಟು ಶೇರ್ ಪರ್ಸೆಂಟೇಜ್ ಕೊಡುವಂಥ ಪದ್ಧತಿ, ರೈತರಿಗೆ ಕೊಡುವಂಥ ಪದ್ಧತಿ ಇದೆ, ಅದನ್ನೂ ಮಾಡ್ತೀವಿ ಅಂತ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು. ಇವರು ಪ್ರೆಸ್ ಮೀಟ್ ಮಾಡಿ ಎದ್ದಿದಾರೋ ಇಲ್ವೋ, ಆಗಲೇ ನೋಡಿ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ಟ್ವೀಟು ಏನಂತ ನಿಮಗೆ ಕರೆಕ್ಟಾಗಿ ಕನ್ವೆ ಆಗ್ಬೇಕಂದ್ರೆ ಆ್ಯಸ್ ಇಟ್ ಈಸ್ ಓದ್ತೀನಿ ಅದನ್ನು. ಡಿಯರ್ ಏರೋಸ್ಪೇಸ್ ಇಂಡಸ್ಟ್ರಿ, ಸಾರಿ ಟು ಹಿಯರ್ ಅಬೌಟ್ ದಿಸ್ ಅಂತ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಂದರೆ ಇಡೀ ವೈಮಾನಿಕ ಉದ್ಯಮಕ್ಕೆ, ಪ್ರೀತಿಯ ವೈಮಾನಿಕ ಉದ್ಯಮವೇ ಕೇಳಿ ಬೇಜಾರಾಯಿತು ನನಗೆ. ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು. ನನ್ನ ಹತ್ರ ಇನ್ನೂ ಒಳ್ಳೆ, ಏನು ಕೇಳಿ ಬೇಜಾರಾಯಿತು, ನಿಮಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದ ಭೂಮಿಯನ್ನು ಕೊಡೋದಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿದ್ದು ಕೇಳಿ ಬೇಜಾರಾಯಿತು ನನಗೆ ಅಂತ. ಅದನ್ನು ನೋಡಿ, ಅದು ವ್ಯಂಗ್ಯ ಹೆಂಗಿದೆ ನೋಡಿ ಅದರಲ್ಲಿ. ಸಾರಿ ಟು ಹಿಯರ್ ಅಬೌಟ್ ದಿಸ್, ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು. ನಿಮ್ಗೆ ಇನ್ನೂ ಒಳ್ಳೆ ಐಡಿಯಾ ಕೊಡಲಾ ಅಂತ ಕೇಳ್ತಾರೆ. 17 ಇಂಡಸ್ಟ್ರಿಗಳಿಗೆ 1777 ಎಕರೆ ಜಮೀನಿನಲ್ಲಿ ಜಾಗ ಕೊಡೋದು ಅಂತಾಗಿತ್ತು. ಐ ಹ್ಯಾವ್ ಅ ಬೆಟರ್ ಐಡಿಯಾ ಫಾರ್ ಯು, ವೈ ಡೋಂಟ್ ಯು ಲುಕ್ ಅಟ್ ಆಂಧ್ರ ಪ್ರದೇಶ್ ಇನ್ಸ್ಟೆಡ್? ಪಕ್ಕದ ಆಂಧ್ರ ಪ್ರದೇಶದ ಕಡೆ ಯಾಕೆ ನೋಡಬಾರ್ದು ನೀವು? ವಿ ಹ್ಯಾವ್ ಎನ್ ಅಟ್ರಾಕ್ಟಿವ್ ಏರೋಸ್ಪೇಸ್ ಪಾಲಿಸಿ ಫಾರ್ ಯು. ನಮ್ಮ ಸರ್ಕಾರ ಬಹಳ ಆಕರ್ಷಕವಾದಂಥ ವೈಮಾನಿಕ ಉದ್ಯಮ ಯೋಜನೆಯನ್ನು ಹೊಂದಿದೆ. ವಿತ್ ದ ಬೆಸ್ಟ್ ಇನ್ ಕ್ಲಾಸ್ ಇನ್ಸೆಂಟಿವ್ಸ್ ಆ್ಯಂಡ್ ಓವರ್ 8,000 acres ಆಫ್ ರೆಡಿ ಟು ಯೂಸ್ ಲ್ಯಾಂಡ್. ಬೆಸ್ಟ್ ಇನ್ ಕ್ಲಾಸ್ ಇನ್ಸೆಂಟಿವ್ಸ್. ನೀವು ನಮ್ಮಲ್ಲಿ ಬಂದು ಇಂಡಸ್ಟ್ರಿ ಹಾಕಿದ್ರೆ ಅತ್ಯುತ್ತಮ ಪ್ರೋತ್ಸಾಹಕ ಯೋಜನೆಗಳು ನಮ್ಮಲ್ಲಿದ್ದಾವೆ. ಆ್ಯಂಡ್ ಓವರ್ 8,000 acres ಅಂದರೆ 8,000 ಎಕರೆಗಿಂತಲೂ ಹೆಚ್ಚು ರೆಡಿಯಾಗಿ ಕುಳಿತಿರುವ ಲ್ಯಾಂಡ್ ನಮ್ಮಲ್ಲಿದೆ ಅಂತ ಹೇಳಿ ಬ್ರ್ಯಾಕೆಟ್ನಲ್ಲಿ ಬರೀತಾರೆ. ಜಸ್ಟ್ ಔಟ್ಸೈಡ್ ಬೆಂಗಳೂರು, ಬೆಂಗಳೂರಿನ ಸ್ವಲ್ಪ ಹೊರಗೆ ಅಂತ. ಐ ಹೋಪ್ ಟು ಸಿ ಯು ಸೂನ್ ಟು ಟಾಕ್ ಅಕ್ರಾಸ್ ದ ಟೇಬಲ್. ಆದಷ್ಟು ಬೇಗ ಅಕ್ರಾಸ್ ದ ಟೇಬಲ್ ಅಂದರೆ ಟೇಬಲಿನ ಈ ಕಡೆ ನಾವು, ಆ ಕಡೆ ನೀವು ಕೂತ್ಕೊಂಡು ಮಾತಾಡೋಣ, ಆದಷ್ಟು ಬೇಗ ಮಾತನಾಡುವ ಭರವಸೆ ನನಗಿದೆ ಅಂತ ಲೋಕೇಶ್ ನಾರಾ. ದಿಸ್ ಇಸ್ ದ ಇದು ರೇಸು. ಬಂಡವಾಳವನ್ನು ತರೋದಕ್ಕೆ, ಉದ್ಯಮಗಳನ್ನು ಸ್ಥಾಪಿಸುವುದಕ್ಕೆ, GDP ಮೇಲೆತ್ತುವುದಕ್ಕೆ, ಉದ್ಯೋಗಗಳನ್ನು ಸೃಷ್ಟಿಸುವುದಕ್ಕೆ ರೇಸು. ಈ ರೇಸ್ನಲ್ಲಿ ಯಾರಿಗೂ ಹಿಂದೆ ಬೀಳೋದಕ್ಕೆ ಮನಸ್ಸಿಲ್ಲ.
ಇದು ಕ್ಯೂ ಇದು ಅಷ್ಟೇ. ಅಂದರೆ ನಾರಾ ಲೋಕೇಶು ಟ್ವೀಟಾರು ಮಾಡಿದ್ದಾರೆ, ಅಷ್ಟೆಲ್ಲ ವಾಕ್ಯಗಳನ್ನು ಬಳಸಿದ್ದಾರೆ. ಟಾಟಾ ನ್ಯಾನೋ ಇಂಡಸ್ಟ್ರಿ ಪಶ್ಚಿಮ ಬಂಗಾಳದಕ್ಕೆ ಹೋಗೋದು ಅಂತಾಗಿತ್ತಲ್ಲ, ಕಮ್ಯುನಿಸ್ಟ್ ಸರ್ಕಾರ ಇತ್ತವಾಗ ನಂದಿಗ್ರಾಮದಲ್ಲಿ. ಮಮತಾ ಬ್ಯಾನರ್ಜಿ ಜೋರು ಪ್ರತಿಭಟನೆ ಮಾಡಿದ್ರು ಅದರ ವಿರುದ್ಧ. ಆಗಬಾರ್ದು ಇಲ್ಲ ಫ್ಯಾಕ್ಟ್ರಿ, ನೀವು ಫಲವತ್ತಾದ ಭೂಮಿಯನ್ನು ತಗೊಂಡು ಹೋಗ್ತಾ ಇದ್ದೀರಿ ಇತ್ಯಾದಿ ಇತ್ಯಾದಿ, ಜೋರು ಪ್ರತಿಭಟನೆ. ಅಂತಿಮವಾಗಿ ಟಾಟಾ ಗ್ರೂಪ್ನವ್ರು ಇನ್ನೇನು ಆಯ್ತಪ್ಪ, ಇಷ್ಟೆಲ್ಲ ಅಂದರೆ ಅವರೆಲ್ಲ ಫ್ಯಾಕ್ಟ್ರಿ ಕಟ್ಟಿಬಿಟ್ಟಿದ್ರು, ಇಷ್ಟೆಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿ ಫ್ಯಾಕ್ಟ್ರಿ ನಡೆಸೋಕ್ಕಾರು ಹೆಂಗಾಗತ್ತೆ, ಆಯಿತು ಬೇಡ ಅಂತ ನಿರ್ಧರಿಸುವಾಗ ರತನ್ ಟಾಟಾ ಅವರಿಗೆ ಒಂದು ಮೆಸೇಜ್ ಬಂತಂತೆ. ಆವಾಗ ಬೇಸಿಕ್ ಹ್ಯಾಂಡ್ಸೆಟ್ಗಳಿದ್ದತ್ತು. ಒಂದು ಮೆಸೇಜು, ಒಂದೇ ಶಬ್ದ ಅದರಲ್ಲಿ, ಸುಸ್ವಾಗತಂ, ಸುಸ್ವಾಗತಂ ಅಷ್ಟೇ. ಮೆಸೇಜ್ ಮಾಡಿದವರು ಯಾರು? ನರೇಂದ್ರ ಮೋದಿ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು ಅವರು. ಅಷ್ಟೆಲ್ಲ ಪ್ರತಿಭಟನೆಗಳ ಮಧ್ಯದಲ್ಲಿ ಏನು ಫ್ಯಾಕ್ಟ್ರಿ ನಡೆಸ್ತೀರಿ, ಬನ್ನಿ ಇಲ್ಲಿ ನಮ್ಮಲ್ಲಿ ರೆಡಿ ಲ್ಯಾಂಡ್ ಇದೆ ಅಂತ. ಗುಜರಾತ್ನಲ್ಲಿ ಲ್ಯಾಂಡ್ ಕೊಟ್ಟರು ಅವ್ರಿಗೆ. ಲ್ಯಾಂಡ್ ಕೊಟ್ಟರು, ಫ್ಯಾಕ್ಟ್ರಿ ಶಿಫ್ಟ್ ಆಯಿತು, ಫ್ಯಾಕ್ಟ್ರಿ ಶುರುವಾಯಿತು. ಹಾಗೆ ನೋಡಿ, ನಾರಾ ಲೋಕೇಶು ಎಷ್ಟುದ್ದ ಟ್ವೀಟ್ ಮಾಡಿದ್ದಾರೆ, ಬನ್ನಿ ಇಲ್ಲಿ ಅಂತ. ಇದನ್ನು ಸರಿ ಅನ್ಬೇಕಾ ತಪ್ಪು ಅನ್ಬೇಕಾ? ಯಾಕೆ ತಪ್ಪು ರೀ? ಅವ್ರವ್ರ ರಾಜ್ಯದ ಹಿತಾಸಕ್ತಿನ ಅವ್ರವ್ರು ಯೋಚನೆ ಮಾಡ್ತಾರಪ್ಪ. ನಂಗೆ ಕರೆಕ್ಟಾಗಿ ನೆನಪಿಲ್ಲ ಯಾವ ಇಸ್ವಿ ಅಂತ. ಐ ವಾಸ್ ಎ ರಿಪೋರ್ಟರ್. ಏರೋ ಇಂಡಿಯಾ ಶೋ ನಡೀತಾ ಇತ್ತು. ಏರೋ ಇಂಡಿಯಾ ಶೋನಲ್ಲಿ ಒಂದು ಸೆಷನ್ನು, ಆವಾಗಲೂ ಚಂದ್ರಬಾಬು ನಾಯ್ಡು ಅವರೇ ಮುಖ್ಯಮಂತ್ರಿ, ಒಂದು ಸೆಷನ್ನಿಗೆ ಚಂದ್ರಬಾಬು ನಾಯ್ಡು ಅವರು ಮಾತಾಡೋದಿತ್ತು. ಬಂದರು ಅವ್ರು, ನಾವೆಲ್ಲ ಪತ್ರಕರ್ತರು ಕವರ್ ಮಾಡೋಕ್ಕೆ ಕೂತ್ಕೊಂಡಿದ್ವಿ ಅದನ್ನು. ಅವ್ರು ಬಂದು ಲ್ಯಾಪ್ಟಾಪ್ ಓಪನ್ ಮಾಡಿ ಕನೆಕ್ಟ್ ಮಾಡಿ ಪ್ರೊಜೆಕ್ಟರ್ಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಏರೋಸ್ಪೇಸ್ ಇಂಡಸ್ಟ್ರಿ ಯಾಕೆ ಆಂಧ್ರ ಪ್ರದೇಶಕ್ಕೆ ಬರಬೇಕು ಅನ್ನುವುದಕ್ಕೆ ಕಾರಣಗಳನ್ನು ಹೇಳ್ತಾ ಹೋದರು ಅವರು. ನಮ್ಮ ರಾಜ್ಯದಲ್ಲಿ ಇಂಥ ಪಾಲಿಸಿ ಇದೆ, ನಮ್ಮ ಜಾಗ ಹೆಂಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ, ಆದ್ದರಿಂದ ಬನ್ನಿ ಇಲ್ಲಿ ಇನ್ವೆಸ್ಟ್ ಮಾಡಿ. ಅದರ ಜೊತೆಗೆ ಹಿ ಸೆಡ್ ವಿ ಹ್ಯಾವ್ ಗಾಟ್ 2 ವೆರಿ ಗುಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಂದರು. 2 ಒಳ್ಳೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿದ್ದಾವೆ ನಮ್ಮ ಹತ್ರ ಅಂತ. ಐ ವಾಸ್ ಸರ್ಪ್ರೈಸ್ಡ್. ನಾ ಕೇಳಿದೆ, ಹೈದರಾಬಾದ್ ಒಂದೇ ಅಲ್ವಾ ಅಂತ. ಅವರು ಬೆಂಗಳೂರು ಇದೆಯಲ್ರಿ ಅಂದರು. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಅಂದರೆ ನಿಮ್ಮ ಏರಿಯಾದಲ್ಲಿ ಇರಬಹುದದು, ಬಟ್ ಅಲ್ಲಿಗೆ ಬಂದು ಇಳಿದ್ರೆ ಅತ್ಯಂತ ಹತ್ತಿರ ಆಂಧ್ರ ಪ್ರದೇಶ ಅಂತ ಹೇಳ್ತಾ ಇದ್ರು ಅವರು. ಅತ್ಯಂತ ಹತ್ತಿರ ಆಂಧ್ರ ಪ್ರದೇಶ. ಅವರೊಂದು ಮಾತು ಹೇಳಿದ್ರು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇಳಿದು ಎಲೆಕ್ಟ್ರಾನಿಕ್ ಸಿಟಿ ತಲುಪೋದಕ್ಕಿಂತ ಮುಂಚೆ ಆಂಧ್ರದೊಳಗೆ ಎಂಟರ್ ಆಗಿರ್ಬೋದು ಅಂತ. ಆಂಧ್ರದೊಳಗೆ ಎಂಟರ್ ಆಗ್ಬೋದು ನೀವು. ಹಾಗಿದ್ದ ಮೇಲೆ ಅದು ನಮಗೆ ಅನುಕೂಲ ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ ನಮ್ಮದು ಅಂದರು ಚಂದ್ರಬಾಬು ನಾಯ್ಡು. ನಾನು ಕೇಳಿದ ಪ್ರಶ್ನೆಗೆ ಇದನ್ನು ಅಲ್ಲಿ ತಗೊಂಡೋಗಿ ಏರ್ಪೋರ್ಟ್ ಮಾಡಿದ್ದರ ಬಗ್ಗೆನೂ ಸಾಕಷ್ಟು ಪ್ರಶ್ನೆಗಳು ಎದ್ದು ಇರಲಿ. ಚಂದ್ರಬಾಬು ನಾಯ್ಡು ಆಗಲಿ ಅವರ ಮಗ ಆಗಲಿ ತಮ್ಮ ರಾಜ್ಯಕ್ಕೆ ಇಂಡಸ್ಟ್ರಿಗಳ ಬರಲಿ ಅನ್ನೋ ವಿಷಯದಲ್ಲಿ ಬರ್ತವೆ ಅಂತ ಗೊತ್ತಾಗ್ಬಿಟ್ರೆ ಬಾಚಿ ತಪ್ಕೊಂಡ್ಬಿಡ್ತಾರೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.